ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಈಗಾಗಲೇ ದೂರು ದಾಖಲು ಮಾಡಿದ್ದೀನಿ. ಆ ಭ್ರಷ್ಟಾಚಾರದಲ್ಲಿ ಹಾಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಕುಟುಂಬ ಭಾಗಿಯಾದರೂ ಕೂಡ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡುವಂಥ ಲೋಕಾಯುಕ್ತ ತನಿಖಾ ಸಂಸ್ಥೆಯಲ್ಲಿ ತನಿಖೆಯನ್ನು ನಡೆಸಿದರೆ ಸೂಕ್ತ ತನಿಖೆ ನಡೆಸೋಲ್ಲ, ಅವರು ಪ್ರಭಾವನ ಬೀರಿ ಆ ಪ್ರಕರಣ ಮುಚ್ಚಾಕೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನಾನು ಮನವಿಯನ್ನು ಸಲ್ಲಿಸಿದ್ದೆ. ಆ ಮನವಿ ಅರ್ಜಿ ವಿಚಾರಣೆ ಈಗಾಗಲೇ ಸಾಕಷ್ಟು ನಡೆದಿದೆ. ಇವತ್ತು ಮತ್ತೆ ವಿಚಾರಣೆ ದಿನಾಂಕ ನಿಗದಿ ಮಾಡಿದೆ. ಇವತ್ತು ಅಂತಿಮ ಆದೇಶ ಹೊರಡಿಸುವ ಮೂಲಕ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBIಗೆ ವಹಿಸುವಂಥ ಸಾಧ್ಯತೆ ಇದೆ ಅನ್ನೋ ಭರವಸೆ ನಮಗಿದೆ. ಈ ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈಗ ಹಾಲಿ ಧಾರವಾಡ ಪೀಠದಲ್ಲಿರೋದ್ರಿಂದ ಆ ಪ್ರಕರಣ ಈಗ ಧಾರವಾಡ ಪೀಠಕ್ಕೆ ಬಂದಿದೆ. ಇವತ್ತು ಒಂದು ಸೂಕ್ತ ಆದೇಶ ಮಾಡ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ಅವ್ರು ಬಂದಿದ್ದಾರೆ ಸರ್, ಎಲ್ಲ ನೇರವಾಗಿ ಬಂದಿದ್ದಾರೆ. ನನ್ನ ಪರವಾಗಿ ಮಣಿಂದರ್ ಸಿಂಗ್ ಅಂತೇಳಿ ಬಂದಿದ್ದಾರೆ. ಅವರು ಇವತ್ತು ನನ್ನ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.